ಗಲ್ಫ್ನಲ್ಲಿ ನಡೀತಾ ಇರುವ ಯುದ್ಧ ಕರ್ನಾಟಕದ ಮೇಲೂ ಎಫೆಕ್ಟ್ ಬೀರಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸಾಲು ಸಾಲು ಹೋಟೆಲ್ಗಳಿಗೆ ಬೀಗ ಬೀಳ್ತಾ ಇದೆ. ಹೋಟೆಲ್ ಉದ್ಯಮ ಆತಂಕದಲ್ಲಿದೆ. ಅಸಲಿಗೆ ಈ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋದಕ್ಕೆ ಕಾರಣ ಏನು? ಹೋಟೆಲ್ ಸಂಘದವರು ಏನು ಹೇಳ್ತಾ ಇದ್ದಾರೆ? ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ರೆ ಆಲ್ಟರ್ನೇಟಿವ್ ಏನು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಇವತ್ತು ದೋಸಾ ಪೂರಿ ಬಂದ್ ಮಾಡಿದ್ವಿ, ಇದೇ ಥರ ಹೋದರೆ ಬೇರೆ ಹೋಟೆಲ್ಲೇ ಬಂದ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇಷ್ಟು ವರ್ಷದಲ್ಲಿ LPG ಸಮಸ್ಯೆ ವಾಣಿಜ್ಯ ಸಿಲಿಂಡರ್ದು ಇದೇ ಮೊದಲ ಬಾರಿಗೆ ಈ ಥರ ಆಗಿದೆ. ಬಾಡಿಗೆ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಇದರಿಂದ ದೊಡ್ಡ ಸಮಸ್ಯೆ ಆಗೈತಿ. ಇರಾನ್ ಇಸ್ರೇಲ್ ನಡುವಿನ ಕಾಳಗ ಘೋರಾತಿ ಘೋರವಾಗಿದೆ. ಅಮೆರಿಕದ ಎಂಟ್ರಿಯಿಂದಾಗಿ ಮತ್ತೊಂದು ಮಚ್ಚಲು ಪಡೆದಿರೋ ಯುದ್ಧ ಇದೀಗ ಇನ್ನಷ್ಟು ಭೀಕರವಾಗಿ ಬದಲಾಗಿದೆ. ಆರಂಭದಲ್ಲಿ ಕಟ್ಟಡಗಳು, ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಬಾಂಬ್ ದಾಳಿಗಳನ್ನ ಮಾಡಲಾಗ್ತಿತ್ತು. ಆದ್ರೀಗ ಬರ್ಬರ್ತಾ ತೈಲ ಬಾವಿಗಳಿಗೆ ಬಾಂಬ್ ಬೀಳ್ತಿವೆ. ತೈಲ ಸಂಸ್ಕರಣಾ ಘಟಕಗಳನ್ನೇ ಉಡಾಯಿಸಲಾಗ್ತಿದೆ. ತೈಲ ಬಾವಿಗಳು ಠಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ಹಿಂಗಾಗಿ ಗಲ್ಫ್ ದೇಶಗಳಿಂದ ಭಾರತಕ್ಕೆ ಬರ್ತಾಗಿದ್ದ ತೈಲದ ಮೇಲೆ ಎಫೆಕ್ಟ್ ಆಗಿದೆ. ಇರಾನ್ ಮೇಲೆ ದಾಳಿ ಆಗ್ತಿರೋದ್ರಿಂದ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಸ್ಥಗಿತಗೊಳಿಸಿದೆ. ಯಾವುದಾದ್ರೂ ಹಡಗು ಪರ್ಮಿಷನ್ ಇಲ್ಲದೆ ಹರ್ಮುಜ್ ಜಲಸಂಧಿಯನ್ನ ದಾಟೋದಕ್ಕೆ ಟ್ರೈ ಮಾಡಿದ್ರೆ ಅಂಥವುಗಳನ್ನ ಮುಲಾಜಿ ಇಲ್ಲದೆ ಉಡಾಯಿಸ್ತಿದೆ ಇರಾನ್. ಇದುವರೆಗೂ 16ಕ್ಕೂ ಹೆಚ್ಚು ಹಡಗುಗಳನ್ನ ಧ್ವಂಸ ಮಾಡಿರೋ ಇರಾನ್ ತೈಲ ಹೊತ್ತ ಹಡಗುಗಳನ್ನ ಹರ್ಮುಜ್ ಜಲಸಂಧಿಯಲ್ಲದೆ ಭಸ್ಮ ಮಾಡಿಬಿಟ್ಟಿದೆ. ಗಲ್ಫ್ ದೇಶಗಳಲ್ಲಿ ನಡೀತಾಗಿರೋ ಈ ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿದೆ. ಕರ್ನಾಟಕದಲ್ಲೂ ಗ್ಯಾಸ್ ಟ್ರಬಲ್ ಸೃಷ್ಟಿ ಮಾಡಿದೆ. ಪ್ರತಿನಿತ್ಯದ ಬದುಕಿನಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನೇ ಹೆಚ್ಚು ಅವಲಂಬಿಸಿರೋ ಜನರೀಗ ಗ್ಯಾಸ್ ಸಿಲಿಂಡರ್ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಹೆಚ್ಚು ಸಮಸ್ಯೆ ಅನುಭವಿಸ್ತಾಗಿರೋದು ಹೋಟೆಲ್ ಉದ್ಯಮ. ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ಗಳನ್ನೇ ಹೆಚ್ಚಾಗಿ ಅವಲಂಬಿಸಿವೆ. ಆದರೆ ಗಲ್ಫ್ ಯುದ್ಧದಿಂದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈನಲ್ಲಿ ವ್ಯತ್ಯಯವಾಗ್ತಿದೆ. ಗ್ಯಾಸ್ ಸಿಲಿಂಡರ್ ಲಭ್ಯತೆಯಲ್ಲಿ ಆಗ್ತಿರೋ ವ್ಯತ್ಯಯದಿಂದಾಗಿ ಹಲವು ಹೋಟೆಲ್ಗಳು ಬಂದಾಗಿವೆ. ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಲಾಗದೆ ಹೋಟೆಲ್ಗಳಿಗೆ ಬೀಗ ಹಾಕ್ತಿದ್ದಾರೆ ಉದ್ಯಮಿಗಳು. ಗ್ಯಾಸ್ ಸಿಲಿಂಡರ್ ತಂದ ಸಂಕಷ್ಟ, ಹಲವು ಹೋಟೆಲ್ಗಳು ಬಂದ್. ಮತ್ತಷ್ಟು ಹೋಟೆಲ್ಗಳಲ್ಲಿ ಊಟದ ಮೆನ್ಯೂ ಬದಲಾವಣೆ. ಇನ್ನು ಹೋಟೆಲ್ ಇಂಡಸ್ಟ್ರಿ ಮೇಲೆ ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ತುಂಬಾನೇ ಗಾಢವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಒಂದಷ್ಟು ಹೋಟೆಲ್ಗಳು ಮುಚ್ಚಿದ್ರೆ ಇನ್ನೊಂದಷ್ಟು ಹೋಟೆಲ್ಗಳಲ್ಲಿ ಊಟದ ಮೆನ್ಯೂನೇ ಬದಲಾಗಿ ಬಿಟ್ಟಿವೆ. ಗ್ಯಾಸ್ ಹೆಚ್ಚಾಗಿ ಬೇಕಾಗುವ, ಇಂಧನ ಹೆಚ್ಚಾಗಿ ವ್ಯಯಿಸುವಂತಹ ಆಹಾರವನ್ನ ತಯಾರಿಸಲು ಒಂದಷ್ಟು ಹೋಟೆಲ್ಗಳು ಬ್ರೇಕ್ ಹಾಕಿವೆ. ಕಡಿಮೆ ಇಂಧನದಿಂದ ಮಾಡಲಾಗುವ ಅಡುಗೆಗೆ ಹೋಟೆಲ್ಗಳು ಆದ್ಯತೆ ನೀಡುತ್ತಿವೆ. ಹೆಚ್ಚಾಗಿ ಅನ್ನ, ಸಾಂಬಾರ್, ಚಿತ್ರಾನ್ನ, ಪಲಾವ್ನಂತಹ ಪದಾರ್ಥಗಳನ್ನ ತಯಾರಿಸಲಾಗ್ತಿದೆ. ಆದರೆ ದೋಸೆ, ಕರೆದ ಪದಾರ್ಥಗಳು, ಎಣ್ಣೆ ಹೆಚ್ಚಾಗಿ ಬಳಕೆ ಮಾಡುವ ಆಹಾರಗಳನ್ನ ಕಡಿಮೆ ಮಾಡಲಾಗ್ತಿದೆ. ಅದನ್ನು ನಮ್ಮ ಪೂರೈಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ದೋಸಾ ಪೂರಿ ಬಂದ್ ಮಾಡಿದ್ವಿ, ಇದೇ ಥರ ಹೋದರೆ ಬೇರೆ ಹೋಟೆಲ್ಲೇ ಬಂದ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಮುಚ್ತಾಗಿವೆ, ಒಂದೊಂದೇ ಹೋಟೆಲ್ಗಳು ಮುಚ್ತಾಗಿವೆ. ಗ್ಯಾಸ್ ಸಿಲಿಂಡರ್ ಸಪ್ಲೈನಲ್ಲಿ ವ್ಯತ್ಯಯ ಆಗ್ತಿರೋದ್ರಿಂದ ಒಂದೊಂದೇ ಹೋಟೆಲ್ಗಳನ್ನ ಮುಚ್ತಾಗಿದ್ದಾರೆ ಮಾಲೀಕರು. ಗ್ಯಾಸ್ ಒಂದನ್ನ ಬಿಟ್ರೆ ಹೋಟೆಲ್ ನಡೆಸೋದಕ್ಕೆ ಬೇರಾವುದೇ ದಾರಿ ಇಲ್ಲ. ಸೌದೆ ಒಲೆ ಬಳಸೋದಕ್ಕಂತೂ ಆಗೋದಿಲ್ಲ. ಅದರಲ್ಲೂ ಬೆಂಗಳೂರು, ಮಂಗಳೂರು, ಮೈಸೂರಿನಂಥ ನಗರ ಪ್ರದೇಶಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಸಾಧ್ಯವೇ ಇಲ್ಲ. ಹಿಂಗಾಗಿ ಗ್ಯಾಸ್ ಒಂದನ್ನೇ ಯಥೇಚ್ಛವಾಗಿ ನಂಬಿಕೊಂಡಿರೋ ಹೋಟೆಲ್ಗಳು ಗ್ಯಾಸ್ ಸಪ್ಲೈ ಇಲ್ಲದೆ ಬಾಗಿಲು ಹಾಕ್ತಿವೆ. ಇನ್ನು ಸಿಲಿಂಡರ್ ಸಪ್ಲೈನಲ್ಲಿ ಆಗ್ತಿರೋ ವ್ಯತ್ಯಯ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಡ್ತಿದೆ. ಇದೆಲ್ಲ ಗಲ್ಫ್ ದೇಶಗಳ ಯುದ್ಧದ ಎಫೆಕ್ಟ್ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಗ್ಯಾಸ್ ಸಪ್ಲೈನಲ್ಲಿ ಅಂಥ ದೊಡ್ಡ ವ್ಯತ್ಯಯ ಏನೂ ಆಗಿಲ್ಲ. ಭಾರತದಲ್ಲಿ ಇನ್ನೂ ಹಲವು ದಿನಗಳು ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ ಅಂತಾನೆ ಹೇಳಲಾಗ್ತಿದೆ. ಇದೆಲ್ಲ ಪ್ಯಾನಿಕ್ ಕ್ರಿಯೇಷನ್ ಅನ್ನೋ ಮಾತೂ ಇದೆ.
ಗಲ್ಫ್ ಯುದ್ಧದಿಂದ ತೈಲ ಬರಲ್ದ, ಮುಂದೆ ಗ್ಯಾಸ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಜನರು ಹೆಚ್ಚೆಚ್ಚು ಸಿಲಿಂಡರ್ ಸ್ಟಾಕ್ ಮಾಡಿಕೊಳ್ಳುವುದಕ್ಕಾಗಿ ಹೆಚ್ಚೆಚ್ಚು ಆರ್ಡರ್ ಮಾಡ್ತಿದ್ದಾರೆ. ಇದರಿಂದ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಇದೊಂಥರ ಕೃತಕ ಗ್ಯಾಸ್ ಟ್ರಬಲ್ ಅನ್ನೋ ಮಾತೂ ಇದೆ. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದಾಗುವುದಿಲ್ಲ. ಬಂದಾಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಯಾರು ಕೂಡ ಹೋಟೆಲನ್ನು ಬಾಗಿಲು ಹಾಕಬಾರ್ದು. ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಟ್ರಬಲ್ ಬರೀ ಹೋಟೆಲ್ ಉದ್ಯಮಗಳನ್ನಷ್ಟೇ ಅಲ್ಲ, ಜನಸಾಮಾನ್ಯರನ್ನು ಕಾಡ್ತಾಗಿದೆ. ಸಾಮಾನ್ಯ ಜನರು ಸಿಲಿಂಡರ್ ಸಿಗದೆ ಒದ್ದಾಡುತ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಎದುರಾಗಿದೆ. ಇಷ್ಟು ವರ್ಷದಲ್ಲಿ LPG ಸಮಸ್ಯೆ ವಾಣಿಜ್ಯ ಸಿಲಿಂಡರ್ದು ಇದೇ ಮೊದಲ ಬಾರಿಗೆ ಈ ತರ ಆಗಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿದೆ. ಸಡನ್ ಆಗಿ ಪ್ಯಾನಿಕ್ ಕ್ರಿಯೇಷನ್ನಿಂದ ಆಗಿರುವ ವ್ಯತ್ಯಯ ಇದು ಅಂತ ಕೆಲವರು ಹೇಳ್ತಿದ್ದಾರೆ. ಇರಾನ್ ಯುದ್ಧದ ಎಫೆಕ್ಟ್ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಒಂದು ಲೆಕ್ಕದಲ್ಲಿ ಎರಡೂ ಸತ್ಯಾನೇ. ಗ್ಯಾಸ್ ಸಮಸ್ಯೆಗೆ ಯುದ್ಧಾನೂ ಒಂದು ಕಾರಣ ಆದ್ರೆ ಜನರು ಪ್ಯಾನಿಕ್ ಆಗಿ ಆತಂಕಗೊಂಡು ಹೆಚ್ಚು ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿಕೊಳ್ಳೋದಕ್ಕಾಗಿ ಸಡನ್ ಆಗಿ ಬುಕ್ಕಿಂಗ್ ಮಾಡ್ತಿರೋದು ಕೂಡ ಗ್ಯಾಸ್ ಸಮಸ್ಯೆ ಉಲ್ಬಣಿಸೋದಕ್ಕೆ ಕಾರಣವಾಗಿದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅನ್ನೋದು ಹಲವರ ಅಭಿಪ್ರಾಯ.